ಜನಗಳು ಒಟ್ಟಿಗೆ ಬರಬೇಕು. ಒಟ್ಟಿಗೆ ಯಾಕೆ ಬರಬೇಕು? ಯಾವುದೋ ಒಂದು ಉದ್ದೇಶಕ್ಕೋಸ್ಕರ, ಒಂದು ಬದಲಾವಣೆಗೋಸ್ಕರ. ಹೇಳ್ತಾರಲ್ಲ, ವೆನ್ ಪೀಪಲ್ ಕಮ್ ಟುಗೆದರ್ ವಿತ್ ದ ಶೇರ್ಡ್ ಪರ್ಪಸ್, ಕೆಲವು ಸತಿ ಚಿಕ್ಕ ಚಿಕ್ಕ ಸಹಕಾರಿ ಸಂಘಗಳು ದೊಡ್ಡ ದೊಡ್ಡ ಕಾರ್ಪೊರೇಷನ್ಸ್ಗಳು ಮಾಡೋಕ್ಕಾಗದೇ ಇರೋದನ್ನು, ಅವ್ರು ಗಳಿಸೋಕ್ಕಾಗದೇ ಇರೋದನ್ನು ಗಳಿಸ್ಬಿಡ್ತವೆ. ಏನದು? ಅದೇ ನಂಬಿಕೆ. ಯಾಕೆ ಇವತ್ತು ಮಾತು ಈ ರೀತಿ ಶುರುವಾಗ್ತಾ ಇದೆ ಅಂತಂದರೆ, ಇವತ್ತು ಒಂದು ಕಾಲದಲ್ಲಿ ಐ ಥಿಂಕ್ 1904 ಇಸ್ವಿಯಲ್ಲಿ ಭಾರತದ ಗ್ರಾಮೀಣ ಭಾಗಗಳಲ್ಲಿ ಎಸ್ಪೆಷಲಿ ಜಮೀನ್ದಾರರ ಒಂದು ಆಳ್ವಿಕೆಯಲ್ಲಿ ಸಾಲಗಳ ಭಾರನ ತಡಿಲಾರದೆ ಅದನ್ನು ತೀರ್ಸೋಕ್ಕೆ ಅಂತ ಎಷ್ಟೋ ಸತಿ ಜೀತದಾಳುಗಳಾಗಿರೋರು, ಹಾಗೆಯೇ ನೆಲನ ಅವರಿಗೆ ಕೊಟ್ಟು ಕಳ್ಕೊಂಡಿರೋರು, ಇವೆಲ್ಲ ಕಣ್ಣೀರನ್ನ ಕಥೆಗಳು ಒಂದಷ್ಟು ಹಂತಕ್ಕೆ. ಆದರೆ ಅದನ್ನು ಮೆಟ್ಟಿ ನಿಲ್ಲಕ್ಕೆ ಅಂತ ಜನ ಒಟ್ಟಿಗೆ ಬಂದಾಗ ಶುರುವಾಗಿದ್ದೇ ಈ ಕೋಆಪರೇಟಿವ್ ಸೊಸೈಟಿಗಳು, ಸಹಕಾರಿ ಸಂಘಗಳು. ಎಲ್ಲರೂ ಒಟ್ಟಿಗೆ ಬಂದು ಆ ಒಂದು ಮೊನಾಪಲಿ ಆಫ್ ಮನಿ ಲೆಂಡರ್ಸನ್ನು ಒಡಿಬೇಕಲ್ಲ, ಅದನ್ನು ಬ್ರೇಕ್ ಮಾಡಬೇಕಲ್ಲ ಅಂತ ಒಂದು ಬ್ರಿಟಿಷರ ಕಾಲದಲ್ಲಿ ಹುಟ್ಕೊಂಡಂಥ ಈ ಒಂದು ಐಡಿಯಾ, ಅದು ನಮ್ಮದಲ್ಲ, ಅದು ಕೂಡ ಜರ್ಮನಿಯ ರೈಫೆನ್ಸೆನ್ ಮೂಮೆಂಟಿಂದ ಆ ಒಂದು ಮಾಡೆಲ್ನ ಇಲ್ಲಿಗೆ ತಂದು ಒಂದು ಕೋಆಪರೇಟಿವ್ ಸಂಸ್ಥೆಯ ಆ ಒಂದು ಬೀಜ ನಮ್ಮ ದೇಶದಲ್ಲಿ ಏನಂತೀರಿ ನಾವು ಬಿತ್ತೀವಿ 1904 ಇಸವಿಯಿಂದ. ಹಾಗಿದ್ರೆ ಇವತ್ತು 2025 ಕೂತಿದ್ದೀವಿ. ಈ 121 ವರ್ಷಗಳ ಈ ಒಂದು ಜರ್ನಿ ಏನಿದೆ, ಹೇಳ್ತಾರಲ್ಲ, ನಾವಿವತ್ತು ಕಂಡುಬಿಟ್ವಿ, ನಾವು ಕಂಡುಬಿಡೋ ಕಾಲಕ್ಕೆ ಸುತ್ತಮುತ್ತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಇಲ್ಲಿ ಈ ಕಡೆ ಏನೋ ಹೌಸಿಂಗ್ ಸೊಸೈಟೀಸ್ಗಳೆಲ್ಲ ಇದೆ ಅಂತಂದ ತಕ್ಷಣ ನಾವು ಕಂಡುಬಿಟ್ಟಿದ್ದು ಈ ಒಂದು ಜಾಗದಲ್ಲಾದ್ರೂ, ಈ ಕಾಲಘಟ್ಟದಲ್ಲಾದ್ರೂ ಇದು ಎಲ್ಲಿಂದ ಬಂತು, ಯಾಕೆ ಬಂತು, 4 ಆಪ್ಷನ್ಸ್ಗಳಿದ್ರೆ ಯಾವುದನ್ನು ಹೇಗೆ ಆಯ್ಕೆ ಮಾಡಬೇಕು, ಇವೆಲ್ಲವನ್ನು ಪ್ರಶ್ನೆ ಮಾಡ್ತಾ, ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತಾ, ಗ್ರಹಿಸಿ, ನಂಬಿಕೆ ಬರೆಸ್ಕೊಂಡು ಈ ಥರದ ಒಂದು ಆಪ್ಷನ್ಸ್ಗೆ ಇನ್ವೆಸ್ಟ್ ಮಾಡುವಂಥ ಒಂದು ಜಾಗ. ಹಾಗಿದ್ರೆ ಇಷ್ಟೆಲ್ಲ ಒಂದು ಪೀಠಿಕೆಯನ್ನು ಹಾಕಿ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಭಾಳ ಹೆಮ್ಮೆಯಿಂದ ಒಬ್ಬ ಯುವಕ, ಅಫ್ಕೋರ್ಸ್ ನಮ್ಮ ಪವನ್ ಅನ್ನೋ ಒಂದು ಫೈರ್ ಇರುವಂಥ, ಒಂದು ಕನಸನ್ನು ಇಟ್ಕೊಂಡಿರುವಂಥ ಒಂದು ಡ್ರೀಮರ್, ರೆಪ್ರೆಸೆಂಟಿಂಗ್ ನಮ್ಮ ಕೃಷಿ ವಿಶ್ವ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟ್ ಆಗಿ, ಅಫ್ಕೋರ್ಸ್ ಆ ಜಾಗ ಜವಾಬ್ದಾರಿನ ಹೇಳ್ತಾ ಹೋಗುತ್ತೆ. ಆ್ಯಂಡ್ ಅವ್ರು ಹಿಡಿದಿರುವಂಥ ದಾರಿ ಒಂದಷ್ಟು ಜನಕ್ಕೆ ದಾರಿದೀಪನೂ ಆಗ್ತಾ ಹೋಗುತ್ತೆ. ಸೊ ಎವ್ರಿಥಿಂಗ್ ದಟ್ ಒನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಫಂಕ್ಷನ್ ಟುಡೇ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೌ ಟು ಇನ್ವೆಸ್ಟ್. ಆ್ಯಂಡ್ ಇವತ್ತಿನ ಹೌಸಿಂಗ್ ಕಮ್ಯುನಿಟಿ ಸಾಧಕ ಬಾಧಕಗಳು, ರಿಯಲ್ ಎಸ್ಟೇಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಎಲ್ಲ ವಿಚಾರವಾಗಿ ಮಾತಿಗಿಳಿತಾ. ಮೊದಲನೇದಾಗಿ ಪವನ್ ಅವರೇ ನಮಸ್ಕಾರ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಅರೆ, ಪ್ಲೆಷರ್ ಇಸ್ ಆಲ್ವೇಸ್ ಮೈನ್. ಅದೇ ಬಂದ ತಕ್ಷಣ ನಿಮಗೆ ರೇಗಿಸಿದೆ ನಾನು, ಪವನ್ ಅಂದರೆ ಇಷ್ಟು ಚಿಕ್ಕವರ ಅಂತ. ಅಂದರೆ ಐ ಥಿಂಕ್ ಇಂಡಿಯಾ ಇವತ್ತು ಇಟ್ ಈಸ್ ಇನ್ ಅ ವೆರಿ ಡಿಫ್ರೆಂಟ್ ಲೆನ್ಸ್. ಅಂದರೆ ಸಾಧನೆಗೆ, ಹಸಿವಿಗೆ ಯಾವುದಕ್ಕೂ ವಯಸ್ಸು ಇಲ್ಲ, ಜವಾಬ್ದಾರಿಗಂತೂ ಮೊದಲೇ ವಯಸ್ಸಿಲ್ಲ. ಇವತ್ತು ಚಿಕ್ಕವರು ಆ್ಯಪ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ, CEO ಆಫ್ ದ ಕಂಪನಿ ಅನ್ಸ್ಕೊತಾ ಇದ್ದಾರೆ. ಸೊ ಫಸ್ಟ್ಲಿ ನೀವಿವತ್ತು ಥ್ಯಾಂಕ್ಸ್, ನೀವು ಬಂದಿದ್ದಕ್ಕೆ. ನಮಗೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗಳ ಹುಟ್ಟು ಎಲ್ಲಿಂದ ಆಯಿತು ಅದ್ರ ಬಗ್ಗೆ ಕಣ್ತರಿಸ್ದಂಗೆ ಆಯಿತು. ಯಾಕೆಂದರೆ ಪ್ರತಿಯೊಬ್ಬರನ್ನು ಕರೆಸಿದಾಗ ರಿಸರ್ಚ್ ಮಾಡಿ ಆಳಕ್ಕೆ ಇಳಿದು ನೋಡ್ತೀವಿ. ಸೊ ಈಗ ನೀವು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅಂತ ಅಲ್ಲಿಗೆ ಆಳಕ್ಕೆ ಇಳಿಬೇಕು. ಹೇಗೆ ನೋಡ್ತಾ ಇದ್ದೀರಾ ಲೈಫನ್ನು? ಸೊ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಸರ್ವಿಸ್ ಓರಿಯೆಂಟೆಡ್ ಆಗಿರುತ್ತಲ್ಲ. ಸೊ ನಾವು ಏನಿದ್ರು ನಾವೆಲ್ಲ ಹೇಗೆ ಅಂದರೆ ನಿಮ್ಮಿಂದ ನಾವು, ನಮ್ಮಿಂದ ನೀವು. ಸೊ ಈ ಒಂದನ್ನು ಫಾಲೋ ಮಾಡ್ತೀವಿ. ಸೊಸೈಟಿ ಅಂದಾಗ ತಾನು ಎಲ್ಲರಿಗಾಗಿ, ಎಲ್ಲರಿಂದ ತಾನು. ಓಹೋ, ಫಸ್ಟ್ ಆಫ್ ಆಲ್ ಈ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ? ಸೊ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದಾಗ ವೆರಿ ಸಿಂಪಲ್. ಸೊ ಕೋಆಪರೇಟಿವ್ ಸೊಸೈಟಿ, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಇಟ್ಕೊಂಡು ನಿರ್ಮಾಣ ಸಹಕಾರ ಸಂಘ. ಸೊ ಒಂದು ಮನೆ ಮಾಡ್ಕೊಳ್ಳೋದಕ್ಕೆ ಸ್ಥಳ ಆಗಲಿ, ಅಪಾರ್ಟ್ಮೆಂಟ್ ಆಗಲಿ, ವಿಲ್ಲಾ ಆಗಲಿ, ಏನೇ ಆಗಲಿ, ಸೊ ಏನಾದರೂ ಮಾಡಬೇಕಂದ್ರೆ ಎಲ್ಲ ಒಂದು ಗೂಡಿ, ಎಲ್ಲರೂ ಒಗ್ಗಟ್ಟಾಗಿ. ಸೊ ನಾವಿವಾಗ ನಮ್ಮ ಸಂಸ್ಥೆಯಲ್ಲಿ 15 ಜನ ಡೈರೆಕ್ಟರ್ಸ್ ಇರ್ತಾರೆ, 15 ಪೀಪಲ್ ಡೈರೆಕ್ಟರ್ಸ್ ಇರ್ತಾರೆ. ಸೊ ಈಗ 5 ವರ್ಷಕ್ಕೆ ನನ್ನ ಪ್ರೆಸಿಡೆಂಟಾಗಿ ನೇಮಕ ಮಾಡಿರ್ತಾರೆ. ಸೊ ಇದೆಲ್ಲ ಒಂದು ಎಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಸೊ ಇಷ್ಟು ಜನ ಡಿಸೈಡ್ ಆಗ್ತದೆ ಏನಂತ ಡಿಸೈಡ್. ಸೊ ನಾವು ಈ ಸರ್ವಿಸ್ ಮಾಡೋಣ. ಸೊ ಎಲ್ಲರಿಗೂ ಸೈಟ್ ಆಗಲಿ, ಮನೆ ಆಗಲಿ, ಒಂದು ರೀಸನಬಲ್ ಪ್ರೈಸಲ್ಲಿ, ವ್ಯಾಲ್ಯೂಬಲ್, ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಮಾಡಿಕೊಡೋಣ. ಸೊ ಕೈಗೆಟ್ಟುವ ಬೆಲೆ ಅಂದರೆ ಏನು? ಸೊ 10 ರೂಪಾಯಿನೂ ಕೈಗೆಟ್ಟುತ್ತೆ, 1000 ರೂಪಾಯಿ ಕೈಗೆಟ್ಟುತ್ತೆ, 5000 ರೂಪಾಯಿ ಎಲ್ಲರಿಗೂ ಒಂದೊಂದು ವರ್ಗದವ್ರಿಗೂ ಒಂದೊಂದು ಥರ ಇರುತ್ತೆ.
ಸೊ ಅವಾಗ ಏನು ಮಾಡ್ತೀವಿ, ಸೊ ಇಟ್ಸ್ ಫಾರ್ ಅ ಕಾಮನ್ ಪೀಪಲ್. ಇಟ್ಸ್ ರಿಚ್ ಪೀಪಲ್ ಇಸ್ ಬೈಯಿಂಗ್, ದೇ ಆರ್ ಇನ್ವೆಸ್ಟಿಂಗ್. ಸೊ ನಾವು ಯಾರು ಕಾನ್ಸಂಟ್ರೇಟ್ ಮಾಡ್ತೀವಿ, ಕಾಮನ್ ಪೀಪಲ್. ಕಾಮನ್ ಅಂದರೆ ಕಾಮನ್ ಅಂದಾಗ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ಕೊಳ್ಳೋಣ. ಅವ್ರ ಅರ್ನಿಂಗ್ ಕೆಪಾಸಿಟಿ, ಅರ್ನಿಂಗ್ ಕೆಪಾಸಿಟಿ ಮಂತ್ಲಿ ಇಫ್ ದೇ ಆರ್ ಏಬಲ್ ಟು, ಈಗಿನ ಸಿಚುವೇಷನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆರ್ ವರ್ಕಿಂಗ್, ಎಲ್ಲೋದ್ರು ಅಷ್ಟೆ. ಮುಂಚೆ ಆದರೆ ಒಂದು ಫ್ಯಾಮಿಲಿಗೆ ಒಬ್ಬರೇ ದುಡಿತಿದ್ರು, ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಿದ್ರು. ಸೊ ಈಗ ಆಗಿಲ್ಲ, ಸೊ ಎಲ್ಲರೂ ಅರ್ನ್ ಮಾಡ್ತಿದ್ದಾರೆ. ಸೊ ಇಫ್ ಯು ಕನ್ಸಿಡರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು 20,000, ಕೇವಲ 20,000 40,000 ಮಂತ್ಲಿ ಸೇವ್ ಮಾಡ್ಕೊಂಡು ಹೋದರೆ 30-40 ಸೈಟ್ನ 3 ವರ್ಷದಲ್ಲಿ ಪಡಿ. ವಾವ್. ಸೊ ತಿಂಗಳಿಗೆ ಗಂಡ ಹೆಂಡತಿ ಸೇರಿ ತಲೆಗೆ 20 ಅಂದರು ಅಥವಾ ಟೋಟಲ್ ಆಗಿ 40 ಸಂಸಾರದಲ್ಲಿ ಒಂದು ತಿಂಗಳಿಗೆ ಅವರು ಸೇವ್ ಮಾಡ್ಕೊಂಡು ಹೋದರೆ 3 ವರ್ಷದಲ್ಲಿ ಸೈಟ್ ತೊಗೋಬೋದು. ಎಸ್. ಯಾವ ಪ್ಲಾಟ್ ಸೈಜ್ ಇದು? 30-40ನೇ ಸಿಗುತ್ತೆ. ಯಾವ ಏರಿಯಾದಲ್ಲಿ? ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಸೊ ದೊಡ್ಡಬಳ್ಳಾಪುರ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸಮಥಿಂಗ್ ವೆರಿ ಸ್ಮಾಲ್. ಸೊ 40,000 ಅನ್ನೋದು ಟುಡೇಸ್ ವರ್ಲ್ಡ್ ಇಟ್ಸ್ ಪ್ರಿಟಿ ಈಸಿಯರ್. ಇಟ್ಸ್ ಲೈಕ್ ನಮ್ಮ ಪಾಪ್ಯುಲೇಷನಲ್ಲಿ ಕಂಪೇರ್ ಮಾಡಿದ್ರು ಮೋರ್ ದ್ಯಾನ್ 30-40% ಪೀಪಲ್ ಕ್ಯಾನ್ ಸೇವ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮೋರ್ ದ್ಯಾನ್ 30-40. ಈಗಿನ ಪರಿಸ್ಥಿತಿ ಏನಂದರೆ ಮನೆಯಲ್ಲಿರೋ 2 ಮಕ್ಕಳಿದ್ರೆ 2 ಮಕ್ಕಳು ವರ್ಕಿಂಗು, ಪೇರೆಂಟ್ಸ್ ಆರ್ ವರ್ಕಿಂಗ್. ದಿಸ್ ಇಸ್ ಫ್ಯಾಕ್ಟ್. ಆ್ಯಂಡ್ ಎವ್ರಿ ಒನ್ ವಾಂಟ್ಸ್ ಟು ಬಿ ಅನ್ ಇಂಡಿಪೆಂಡೆಂಟ್. Everyone wants to be independent. No one wants to be dependent on their parents. Today's world. ಹೌದು. ಸೊ ಇಟ್ ಕ್ಯಾನ್ ಬಿಫೋರ್ ಆಗಿರಲಿಲ್ಲ. ಸೊ ಮುಂಚೆ ಎಲ್ಲ ಬೇರೆ ಥರ ಇದೆ. ಸೊ ಈಗಂತೂ ಎವ್ರಿ ಒನ್ ವಾಂಟ್ಸ್ ಟು ಬಿ ಇಂಡಿಪೆಂಡೆಂಟ್. ಎಲ್ಲರೂ ಅದೇ. ಈಗ ನಾವು ಹೆಂಗೆ ಒಗ್ಗಟ್ಟಾಗಿ ಮಾಡಬೇಕು ಅಂದ್ಕೊಳ್ಳಿ, ಅವರು ಮನೇಲಿ ಅದೇ ಒಗ್ಗಟ್ಟಿಂದ ವಿಲ್ ಬೈ ಅ ಪ್ರಾಪರ್ಟಿ ಅಂದ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದೆಮ್ ಟು ರೀಚ್ ದೇರ್ ಗೋಲ್ಸ್.